ಗ್ರಹಗಳಲ್ಲಿ ಮುಖ್ಯವಾದ ಗ್ರಹ ಸೂರ್ಯಗ್ರಹ. ಕಣ್ಣಿಗೆ ಕಾಣುವ ದೇವರು ನಮ್ಮ ಸೂರ್ಯದೇವ. ಸೂರ್ಯದೇವರನ್ನು ಪೂಜಿಸುವ ದಿನವೇ ರಥಸಪ್ತಮಿ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ ಸ್ನೇಹಿತರಿಗೂ ಬಂಧು ಬಾಂಧವರಿಗೂ ರಥಸಪ್ತಮಿಯ ಶುಭಾಶಯಗಳು. ಇವತ್ತಿನ ನಮ್ಮ ವಿಡಿಯೋದಲ್ಲಿ ರಥಸಪ್ತಮಿಯ ವಿಶೇಷತೆಗಳೇನು, ರಥಸಪ್ತಮಿಯ ಎಂದು ನಾವು ಆಚರಿಸುತ್ತೇವೆ, ರಥಸಪ್ತಮಿನೇ ಎಂದಿನಿಂದ ನಾವು ಆಚರಿಸುತ್ತಾ ಬಂದಿದ್ದೇವೆ, ರಥಸಪ್ತಮಿಯ ದಿನದಂದು ನಾವು ಸೂರ್ಯದೇವನನ್ನು ಯಾಕೆ ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಕಶ್ಯಪ ಮುನಿ ಅದಿತಿ ದೇವಿಗೆ ಜನಿಸಿದಂಥವರೇ ನಮ್ಮ ಸೂರ್ಯದೇವ. ಅದಿತಿ ದೇವಿಗೆ ಜನಿಸಿದ್ರಿಂದನೇ ಅವರಿಗೆ ಆದಿತ್ಯ ಅಂತ ಹೆಸರು ಬರುತ್ತೆ. ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿಯ ದಿನದಂದೇ ಸೂರ್ಯದೇವ ಜನಿಸುವುದು. ಅಂದಿನ ದಿನದಂದೇ ರಥಸಪ್ತಮಿಯ ಆಚರಿಸುವಂಥದ್ದು. ರಥಸಪ್ತಮಿಯ ದಿನವು ಸೂರ್ಯ ಜನ್ಮವನ್ನು ಸೂಚಿಸುವುದರಿಂದ ಸೂರ್ಯ ಜಯಂತಿ ಅಂತಲೂ ಕರೀತಾರೆ. ರಥಸಪ್ತಮಿಯ ದಿನದಂದು ಸೂರ್ಯದೇವನು ಉತ್ತರ ದಿಕ್ಕಿಗೆ ಸಂಚರಿಸುವ ದಿನ ರಥಸಪ್ತಮಿಯ ದಿನ. ಸೂರ್ಯದೇವನು ತನ್ನ ಪಥವನ್ನು ಬದಲಿಸಿದ ನಂತರ ಬೇಸಿಗೆಯ ಕಾಲ ಪ್ರಾರಂಭವಾಗುತ್ತದೆ. ರೈತರಿಗೆ ಸುಗ್ಗಿಯ ಆರಂಭವಾಗಿರ್ತದೆ. ಗ್ರಹಗಳಲ್ಲಿ ಬಹುಮುಖ್ಯವಾದ ಗ್ರಹ ಸೂರ್ಯಗ್ರಹ. ಜಾತಕದಲ್ಲಿ ಸೂರ್ಯ ಬಲವಾಗಿದ್ದರೆ ಮನುಷ್ಯ ತುಂಬ ಪ್ರಗತಿ ಹಂತವನ್ನು ತಲುಪುತ್ತಾನೆ, ಆರೋಗ್ಯವನ್ನು ಗಳಿಸುತ್ತಾನೆ. ಹಾಗಾದರೆ ಸೂರ್ಯದೇವನನ್ನು ಪೂಜಿಸುವುದರಿಂದ ನಮಗೆ ಏನು ಫಲಗಳು ಸಿಗುತ್ತೆ ಅಂತ ನೋಡೋಣ. ಯಶೋವರ್ಮ ಎಂಬ ರಾಜನು ದೇವರ ವಿಶೇಷ ಪ್ರಾರ್ಥನೆಯ ಮೇರೆಗೆ ಒಂದು ಗಂಡು ಮಗುವನ್ನು ಪಡೆಯುತ್ತಾರೆ. ಗಂಡು ಮಗು ಅನಾರೋಗ್ಯದಿಂದ ನರಳುತ್ತಿರುತ್ತದೆ. ಮನೆಗೆ ಬಂದ ಸಂತರೊಬ್ಬರು ಆ ಮಗುವನ್ನು ಕಂಡು ಈ ಮಗುವಿಗೆ ತನ್ನ ಇಂದಿನ ಪಾಪಕರ್ಮಗಳೇ ಕಾರಣವಾಗಿರುವುದರಿಂದ ಸೂರ್ಯದೇವನನ್ನು ಪೂಜಿಸುವುದರಿಂದ ಎಲ್ಲ ಪಾಪಕರ್ಮಗಳು ತೊಡೆದು ಹೋಗುತ್ತದೆ ಅಂತ ಹೇಳಿ ಭಕ್ತಿಯಿಂದ ಸೂರ್ಯದೇವನನ್ನು ಪೂಜಿಸಲು ಅವರು ಸಲಹೆ ಕೊಡ್ತಾರೆ. ನಂತರ ಸಲಹೆಯಂತೆ ಯಶೋವರ್ಮನು ಭಕ್ತಿಯಿಂದ ರಥಸಪ್ತಮಿಯ ಪೂಜೆ ಮಾಡಿ ಸೂರ್ಯದೇವನನ್ನು ಪೂಜಿಸುತ್ತಾರೆ. ಆಗ ಮಗು ಅನಾರೋಗ್ಯದಿಂದ ಚೇತರಿಸಿಕೊಂಡು ಆರೋಗ್ಯವಾಗಿ ಇರುತ್ತದೆ. ಉತ್ತಮವಾದ ಆರೋಗ್ಯವನ್ನು ನಾವು ಪಡೆದುಕೊಳ್ಳಲು ಪೂಜಿಸುವ ದೇವರೇ ನಮ್ಮ ಸೂರ್ಯದೇವರು. ಶ್ರೀರಾಮನು ರಾವಣನ ವಿರುದ್ಧ ಹೋರಾಟ ಮಾಡಲು ಅಗಸ್ತ್ಯರ ಉಪದೇಶದಂತೆ ಸೂರ್ಯದೇವನ ಪೂಜೆಯನ್ನು ಮಾಡಿ ಹೆಚ್ಚು ಶಕ್ತಿಯನ್ನು ಪಡೆದು ರಾವಣನ ವಿರುದ್ಧ ಹೋರಾಟ ಮಾಡ್ತಾರೆ. ಇನ್ನು ಪಾಂಡವರು ವನವಾಸದ ಅವಧಿಯಲ್ಲಿದ್ದಾಗ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯ ಆರಾಧನೆ ಮಾಡಿ ಆತನಿಂದ ಸೂರ್ಯದೇವನಿಂದ ಅಕ್ಷಯ ಪಾತ್ರೆಯನ್ನು ಪಡೆಯುತ್ತಾರೆ. ರಥಸಪ್ತಮಿಯ ದಿನದಂದು ನದಿ ಸರೋವರಗಳಲ್ಲಿ ಸಂಗಮಗಳಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಪಾಪಗಳೆಲ್ಲ ಕಳೆದು ಹೋಗುತ್ತದೆ. ರಥಸಪ್ತಮಿಯ ದಿನದಂದು ಸೂರ್ಯೋದಯಕ್ಕೆ ಮುಂಚೆನೆ ಎದ್ದು ಸ್ನಾನ ಮಾಡುವಾಗ 7 ಎಕ್ಕದ ಎಲೆಗಳನ್ನು ಒಂದು ತಲೆಯ ಮೇಲೆ, 2 ಭುಜಗಳ ಮೇಲೆ, 2 ಮೊಣಕಾಲುಗಳ ಮೇಲೆ, 2 ಪಾದಗಳ ಮೇಲೆ ಇಟ್ಟು ಸ್ನಾನ ಮಾಡುವುದರಿಂದ ನಮಗೆ ಹೆಚ್ಚು ಆರೋಗ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತೆ. ಎಕ್ಕದ ಗಿಡಗಳಲ್ಲಿ ವಿಶೇಷವಾಗಿ ಹೆಚ್ಚಿನ ಔಷಧೀಯ ಗುಣಗಳು ಇರುವುದರಿಂದ ನಮಗೆ ಯಾವುದೇ ಥರದ ಮೊಣಕಾಲು ನೋವು, ಕೀಲು ನೋವು, ಯಾವುದೇ ಥರದ ನೋವುಗಳಿದ್ದರೂ ಕೂಡ ಅದು ವಾಸಿಯಾಗುತ್ತೆ ಅನ್ನೋ ಕಾರಣದಿಂದ ಎಕ್ಕದ ಎಲೆಯನ್ನು ತಂದು ಸ್ನಾನ ಮಾಡುವುದರಿಂದ ನಮಗೆ ಹೆಚ್ಚು ಆರೋಗ್ಯ ಸಿಗುತ್ತದೆ. ಕಥೆಗಳಿಂದ ನಮಗೆ ತಿಳಿದು ಬರುವುದೇನೆಂದರೆ ಸೂರ್ಯದೇವನನ್ನು ಪ್ರಾಚೀನ ಕಾಲದಿಂದಲೂ ದೇವಾನುದೇವತೆಗಳಿಂದಲೂ ಕೂಡ ಪೂಜಿಸಲ್ಪಡುವ ದೇವರು ಸೂರ್ಯದೇವರು. ಹಾಗಾಗಿ ರಥಸಪ್ತಮಿಯ ದಿನದಂದು ಸೂರ್ಯದೇವನಿಗೆ ಪೂಜೆ ಮಾಡುವುದರಿಂದ ನಮಗೆ ಹೆಚ್ಚು ಆರೋಗ್ಯ ಲಭಿಸುತ್ತದೆ. ರಥಸಪ್ತಮಿಯ ದಿನವನ್ನು ಮೈಸೂರು ಭಾಗಗಳಾದ ಶ್ರೀರಂಗಪಟ್ಟಣ, ಮೇಲುಕೋಟೆಯಲ್ಲಿ ಹಬ್ಬವಾಗಿ ಇದನ್ನು ಆಚರಿಸಲಾಗುತ್ತೆ. ವಿಶೇಷವಾಗಿ ಪೂಜೆಯನ್ನು ಇಲ್ಲಿ ನಡೆಸಲಾಗುತ್ತೆ. ರಥಸಪ್ತಮಿಯ ದಿನದಂದು ನಾವು ಧರ್ಮ ಮಾಡುವುದರಿಂದ ನಮ್ಮ ಪಾಪಗಳೆಲ್ಲ ಕಳೆದು ಹೋಗಿ ಉತ್ತಮ ಆರೋಗ್ಯ ನಮಗೆ ಲಭಿಸುತ್ತದೆ. ರಥಸಪ್ತಮಿಯ ದಿನದಂದು ಸೂರ್ಯದೇವನನ್ನು ನಾವು ಪೂಜೆ ಮಾಡುವುದರಿಂದ ನಮಗೆ ಯಾವ ಯಾವ ಥರದ ಅನುಗ್ರಹ ನಮಗೆ ಲಭಿಸುತ್ತದೆ ಅಂತ ನೋಡ್ದು. ಇವತ್ತು ನಾನು ಬೆಂಗಳೂರಿನ ದೊಮ್ಮಲೂರು ಜಾಗಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ಸೂರ್ಯನಾರಾಯಣ ದೇವಸ್ಥಾನವಿದೆ. ಇವಾಗ ನಾವು ಅಲ್ಲಿ ಹೋಗಿ ದೇವರ ದರ್ಶನವನ್ನು ಪಡೆಯೋಣ. ಸೂರ್ಯ ದೇವರು ಇರುವಂತಹ ದೇವಾಲಯಗಳು ನಮ್ಮಲ್ಲಿ ತುಂಬ ವಿರಳವಾಗಿರ್ತದೆ. ಹಾಗಾಗಿ ಕೆಲವು ಕಡೆ ಸೂರ್ಯನನ್ನು ವಿಷ್ಣುವಿನ ರೂಪದಲ್ಲಿ ಪೂಜಿಸುತ್ತಾರೆ, ಇನ್ನು ಕೆಲವು ಕಡೆ ಶಿವನ ರೂಪದಲ್ಲಿ ಪೂಜಿಸುತ್ತಾರೆ. ಈ ಸ್ನೇಹಿತರೆ, ತಡ ಮಾಡದೆ ಇಂದಿನ ದಿನ ರಥಸಪ್ತಮಿಯ ದಿನದಂದು ಸೂರ್ಯದೇವರು ಯಾವ ರೀತಿ ಅಲಂಕರಿತ ಭರಿತವಾಗಿ ನಮಗೆ ದರ್ಶನವನ್ನು ನೀಡ್ತಾರೆ ಅಂತ ನೋಡೋಣ. ಮೊದಲಿಗೆ ನಾವು ದೇವಸ್ಥಾನದ ಒಳಗಡೆ ಬಂದಾಗ ಇಲ್ಲಿ ಗಣೇಶನ ಮೊದಲಿಗೆ ನಾವು ದರ್ಶನ ಮಾಡ್ದೋ.
ಮೊದಲ ಪೂಜೆ ನಮ್ಮ ಗಣೇಶನಿಗೆ ಕೈ ಮುಗಿದು ನಂತರ ನಾವಿಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾಗರ ಕಲ್ಲುಗಳನ್ನು ಇಡಲಾಗಿತ್ತು. ನಾಗರ ಕಲ್ಲುಗಳಿಗೆ ನಾವು ನಮಸ್ಕಾರ ಮಾಡಿ ನಂತರ ಮಹಾವಿಷ್ಣುವಿನ ಒಂದು ವಿಗ್ರಹವನ್ನು ಇಟ್ಟಿದ್ರು. ಅಲ್ಲಿಗೂ ನಮಸ್ಕಾರ ಮಾಡಿ ಶಿವಲಿಂಗಕ್ಕೆ ಕೈ ಮುಗಿದು ಪಕ್ಕದಲ್ಲಿ ಶೇಷ ನಾಗನನ್ನು ಇಟ್ಟಿದ್ದಾರೆ. ಅಲ್ಲಿಗೂ ಕೂಡ ಕೈ ಮುಗಿದು ಸುಮಾರು ಜನ ಬಂದಿರೋದ್ರಿಂದ ಇವತ್ತು ವಿಶೇಷ ದಿನಗಳಾಗಿರೋದ್ರಿಂದ ರಶ್ ಇತ್ತು. ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ರಥೋತ್ಸವಕ್ಕೆ ಏನೇನೆಲ್ಲ ಬೇಕು ಎಲ್ಲ ತಯಾರಿ ಮಾಡಲಾಗ್ತಿತ್ತು. ಇಲ್ಲಿ ಸ್ವಾಮಿ ಸೂರ್ಯದೇವನನ್ನು ಟಿ ವಿನಲ್ಲಿ ನಾವು ಡಿಸ್ಪ್ಲೇ ಆಗ್ತಾಯಿದ್ರು. ನಾವು ಇಲ್ಲಿಂದನೇ ಹೊರಗಡೆಯಿಂದನೇ ನಾವು ದರ್ಶನ ಮಾಡಬಹುದಿತ್ತು. ಬನ್ನಿ ಇನ್ನು ಮುಂದೆ ಹೋಗೋಣ, ಏನೇನೆಲ್ಲ ಈ ದೇವಸ್ಥಾನದಲ್ಲಿ ಪೂಜೆ ವಿಶೇಷವಾದ ಪೂಜೆ ಇತ್ತು ಅಂತ ನಾವು ನೋಡ್ಬೋದು. ನೀವು ನೋಡ್ತಾ ಇರ್ಬೋದು ರಥೋತ್ಸವಕ್ಕೆ ಏನೆಲ್ಲ ಬೇಕೋ ಆ ಪೂಜೆ ಪುನಸ್ಕಾರಗಳೆಲ್ಲದನ್ನು ಪೂಜೆಯನ್ನು ನೆರವೇರಿಸಲಾಗಿತ್ತು. 12:15ಗೆ ರಥೋತ್ಸವ ಅಂತ ಹೇಳಿದರು. ಹಾಗಾಗಿ ನಾವು ರಥೋತ್ಸವಕ್ಕೆ ಮುಂಚೆನೇ ನಾವು ದೇವರ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ ನಾವು ಇವಾಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಒಳಗಡೆ ಸ್ವಾಮಿ ನಮಗೆ ಯಾವ ಥರ ದರ್ಶನ ಕೊಡ್ತಾರೆ ಅಂತ ನೋಡಿ. ಇವರೇ ಸೂರ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಆರೋಗ್ಯ ಆಯುಷು ಕೊಟ್ಟು ಕಾಪಾಡಪ್ಪ ತಂದೆ. ನಾರಾಯಣ ಸ್ವಾಮಿ ಇವತ್ತು ನಮಗೆ ಈ ಥರ ನಮಗೆ ದರ್ಶನವನ್ನು ಕೊಟ್ಟರು. ನಂತರ ದರ್ಶನ ಮಾಡಿ ನಾವು ಪಕ್ಕದಲ್ಲಿರುವಂತಹ ವೈಷ್ಣವಿ ದೇವಿಯನ್ನು ನಾವು ದರ್ಶನವನ್ನು ಮಾಡಿದೋ. ನಂತರ ನಾವಿಲ್ಲಿ ಸೂರ್ಯನಾರಾಯಣ ಸ್ವಾಮಿಯ ಎದುರುಗಡೆ ಹೋಮವನ್ನು ಮಾಡಲಾಗಿತ್ತು. ಅದ್ಭುತವಾಗಿ ಅಲಂಕಾರವನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಇಲ್ಲಿ ನೆರವೇರಿಸಲಾಗಿತ್ತು. ಇವತ್ತು ವಿಶೇಷ ದಿನಗಳಾಗಿರೋದ್ರಿಂದ ನೀವು ನೋಡ್ತಾ ಇರುವಂತಹ ಸ್ವಾಮಿ ತೇರಿನಲ್ಲಿ ಕೂರಿಸಿಕೊಂಡು ಎಳೆಯುವಂತಹ ಸ್ವಾಮಿ ಸೂರ್ಯನಾರಾಯಣ ಸ್ವಾಮಿ ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದರು. ಸ್ವಾಮಿಗೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗಿತ್ತು. ನಂತರ ತೇರಲ್ಲಿ ಕೂರಿಸಿ ಆ ತೇರನ್ನು ಎಳೆಯಲಾಗುತ್ತೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅನ್ನೋದಾದರೆ ಈ ದೇವಸ್ಥಾನವನ್ನು 1995ರಲ್ಲಿ ಈ ದೇವಾಲಯವನ್ನು ಕಟ್ಟಿದವರು ಪಟೇಲ್ ಡಾಕ್ಟರ್ ಕೃಷ್ಣರೆಡ್ಡಿ ಅನ್ನೋರು ಈ ದೇವಸ್ಥಾನವನ್ನು ನಿರ್ಮಿಸಿದರು. ಈ ದೇವಸ್ಥಾನವು ಚೋಳರ ವಾಸ್ತುಶಿಲ್ಪದಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಬೆಂಗಳೂರಿನಲ್ಲಿ ಹೆಚ್ಚು ಭೇಟಿ ನೀಡುವಂಥ ದೇವಾಲಯಗಳಲ್ಲಿ ಈ ದೇವಾಲಯವು ಕೂಡ ಒಂದು. ಈ ದೇವಾಲಯದಲ್ಲಿ ಬೃಹತ್ ಚಿನ್ನದ ಗೋಪುರವನ್ನು ಇಲ್ಲಿ ನೀವು ನೋಡಬಹುದು. ನಾನು ಆಚೆ ಹೋದ್ಮೇಲೆ ನಿಮಗೆ ಆ ಗೋಪುರವನ್ನು ನಾನು ತೋರಿಸ್ತೀನಿ. ರಾತ್ರಿಯಲ್ಲಿ ವರ್ಣರಂಜಿತವಾದಂತಹ ಬೆಳಕಿನ ಬಲ್ಬ್ಗಳನ್ನು ಹಾಕಿ ಈ ದೇವಸ್ಥಾನದಲ್ಲಿ ಬೆಳಗಿಸ್ತಾರೆ. ಅತ್ಯಂತ ಪವಿತ್ರ ದೇವಾಲಯಗಳಲ್ಲಿ ಈ ದೇವಸ್ಥಾನವು ಕೂಡ ಒಂದು. ದೇವಸ್ಥಾನದಲ್ಲಿ ತುಂಬ ಶುಚಿತ್ವವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಸ್ವಚ್ಛತೆಯನ್ನು ತುಂಬ ಚೆನ್ನಾಗಿ ಇಲ್ಲಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ಸ್ವಚ್ಛತೆಯಲ್ಲಿ ಈ ದೇವಾಲಯವು ಕೂಡ ಸುಂದರವಾದ ಮತ್ತು ಸ್ವಚ್ಛತೆಯಲ್ಲಿ ಈ ದೇವಸ್ಥಾನ ಮೊದಲಿಗಿದೆ ನಮ್ಮ ಬೆಂಗಳೂರಿನಲ್ಲಿ. ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದವರು ನಮ್ಮ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ. ಈ ದೇವಸ್ಥಾನಕ್ಕೆ ನೀವು ಬರುವುದಾದರೆ ಹಲಸೂರು ಇಲ್ಲ ಇಂದ್ರಾನಗರ ಮೆಟ್ರೋ ಸ್ಟೇಷನಲ್ಲಿ ಇಳಿದು ಆಟೋದಲ್ಲಿ ಬಂದ್ರೂ ಆಗುತ್ತೆ. ಇಲ್ಲ ಬೆಂಗಳೂರು ಸಾರಿಗೆ ಬಸ್ಸಲ್ಲಿ ನಾವು ಬರ್ತೀವಿ ಅನ್ನೋದಾದರೆ ದೊಮ್ಮಲೂರು ಬಸ್ ಸ್ಟ್ಯಾಂಡಿಗೆ ಬಂದು ನಂತರ ಅಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ, ನೀವು ಆಟೋದಲ್ಲಿ ಬರ್ಬೋದು. ಇಲ್ಲ ನಡ್ಕೊಂಡು ಬರ್ತೀವಿ ಅನ್ನೋದಾದರೆ ನಡ್ಕೊಂಡು ಕೂಡ ಬರ್ಬೋದು. ಈ ದೇವಸ್ಥಾನ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ಮಧ್ಯಾಹ್ನದವರೆಗೂ ಇರುತ್ತೆ. ನಂತರ ಸಂಜೆ 5 ಗಂಟೆಯಿಂದ ರಾತ್ರಿ 8:30ವರೆಗೂ ಇರುತ್ತೆ. ಇನ್ನು ಭಾನುವಾರ ಸೂರ್ಯನಾರಾಯಣ ಸ್ವಾಮಿಯ ವಾರವಾಗಿರೋದ್ರಿಂದ ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ತೆರೆದಿರ್ತದೆ. ಸಂಜೆ 5 ಗಂಟೆಯಿಂದ 8:30ವರೆಗೂ ತೆರೆದಿರ್ತದೆ. ದೇವಸ್ಥಾನದ ಒಳಗಡೆ ನವಗ್ರಹದ ಮಂಟಪವನ್ನು ಇಡಲಾಗಿದೆ. ಎಲ್ಲರಿಗೂ ತಿಳಿದಂತೆ ನವಗ್ರಹಗಳಲ್ಲಿ ಶನಿದೇವನು ಸೂರ್ಯದೇವನ ಮಗನಾಗಿರ್ತಾರೆ. ನವಗ್ರಹಗಳಿಗೆ ಕೈ ಮುಗಿದು ಈಗ ನಾನಿಲ್ಲಿ ಆಚೆ ಹೋಗ್ತಾ ಇದ್ದೀನಿ. ಇವಾಗ ರಥ ಎಳೆಯೋದಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು ಸ್ವಾಮಿಯನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೂರ್ಯನಾರಾಯಣ ಸ್ವಾಮಿಯನ್ನು ತೇರಲ್ಲಿ ಕೂರಿಸಿ ಎಳೆಯೋದಕ್ಕೆ ಇವಾಗ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಪ್ತಮಿಯ ಈ ದಿನದಂದು ನಾವು ದೇವರ ದರ್ಶನವನ್ನು ಮಾಡಿ ಈ ಜಾಗಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿ ವಿಶೇಷವಾದ ಪೂಜೆಗಳನ್ನು ನೋಡಿದ ನಮ್ಮ ಕಣ್ಣುಗಳು ನಿಜವಾಗ್ಲೂ ಪಾವನ ಆಯಿತು ಅಂತ ಹೇಳ್ಬೋದು. ಸ್ವಾಮಿಯನ್ನು ರಥದಲ್ಲಿ ಕೂರಿಸೋದಕ್ಕೆ ಇಲ್ಲಿ ತಯಾರಿ ಮಾಡಲಾಗಿತ್ತು. ತುಂಬ ಜನಸಂಖ್ಯೆ ಇಲ್ಲಿ ಜನಗಳು ನೆರೆದಿದ್ರು. ಸ್ವಾಮಿಯ ದರ್ಶನವಾದ ನಂತರ ನಾವು ಬರುವಾಗ ಆಚೆ ಸ್ವಾಮಿಯ ಒಂದು ಫೋಟೋ ಮತ್ತು ಒಂದು ಲಡ್ಡನ್ನು ಕೊಡಲಾಗಿತ್ತು. ಇಲ್ಲಿ ರಥ ಎಳೆಯೋದಕ್ಕೆ ಮುಂಚೆ ರಥದ ಚಕ್ರಗಳಿಗೆಲ್ಲದಕ್ಕೂ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಇಲ್ಲಿ ನೆರವೇರಿಸಲಾಗಿತ್ತು. ರಥವನ್ನು ಎಳೆದು ಸ್ವಾಮಿಯ ದೇವಸ್ಥಾನದ ಮುಂಭಾಗಕ್ಕೆ ಅದನ್ನು ನಿಲ್ಲಿಸಿದ್ದಾರೆ. ನಾವಿವಾಗ ಇಲ್ಲಿ ಅನ್ನಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಅನ್ನಪ್ರಸಾದಕ್ಕೆ ತುಂಬ ಜನ ನೆರೆದಿದ್ರು.
ಕಣ್ಣಿಗೆ ಕಾಣುವ ದೇವರು ಸೂರ್ಯ ದೇವನು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸನಾತನ ಕಾಲದಿಂದಲೂ ಸೂರ್ಯ ದೇವನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಇವತ್ತಿಗೂ ಕೂಡ ನಾವು ಪೂಜೆಯನ್ನು ಮಾಡಿ, ತುಳಸಿಯ ಪೂಜೆ ಮಾಡೋದಕ್ಕೆ ನಾವು ಹೊರಗಡೆ ಹೋದಾಗ ಸೂರ್ಯ ದೇವನಿಗೂ ಕೂಡ ಕೈ ಮುಗಿತೀವಿ. ನಮ್ಮ ಅಜ್ಜಿ ತಾತಂದಿರ ಕಾಲದಿಂದಲೂ ನಮ್ಮ ತಂದೆ ತಾಯಿ ಇವತ್ತಿಗೂ ಕೂಡ ಒಂದು ಚೊಂಬು ನೀರನ್ನು ತಗೊಂಡೋಗಿ ಕೈಕಾಲು ಮುಖ ತೊಳೆಯುವ ಮುಂಚೆ ಸೂರ್ಯನಿಗೆ ನಮಸ್ಕಾರ ಹಾಕುವುದನ್ನು ನಾವು ಇವತ್ತಿಗೂ ನೋಡ್ತಾ ಇದ್ದೀವಿ. ನಾವು ಹಳ್ಳಿಗಳಲ್ಲಿ ಶನಿ ಮಹಾತ್ಮನ ಕಥೆಯನ್ನು ನಾವು ಓದಿಸಿದಾಗ ಶನಿ ಮಹಾತ್ಮನ ತಂದೆಯಾದಂಥ ಸೂರ್ಯದೇವನಿಗೆ ವಿಶೇಷವಾದ ಪೂಜೆಯನ್ನು ಮಾಡೋದನ್ನು ನಾವು ಇವಾಗಲೂ ಕೂಡ ನೋಡ್ತಾ ಇದ್ದೀವಿ. ಅಂಥ ನಮ್ಮ ಸೂರ್ಯದೇವನ ಪ್ರತಿಯೊಬ್ಬರಿಗೂ, ಚರಾಚರ ಪ್ರಾಣಿಗಳಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯವನ್ನು ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಇಂಥದ್ದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.